ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಫ್ರೆಂಡ್ ನಾನು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ತಿಳಿಸ್ತಾ ಹೋಗ್ತೀನಿ. ಎಂಡ್ ತನಕ ನೋಡಿ ಫ್ರೆಂಡ್, ಕ್ಲಿಯರಾಗಿ ಅರ್ಥ ಆಗುತ್ತೆ, ಹಾಗೆ ಗೊತ್ತಾಗುತ್ತೆ. ಸೊ ಮೊದಲಿಗೆ ಫ್ರೆಂಡ್ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಗೆ ಫ್ರೆಂಡ್ ಈ ಗ್ಲಾಸಲ್ಲಿ 2 ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ. ಅದೇ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸಷ್ಟು ಫ್ರೆಂಡ್ ಬೇಳೆಕಾಳನ್ನ ಹಾಕ್ತಾಯಿದ್ದೀನಿ. ಸಾಂಬಾರು ಬೇಳೆ ಫ್ರೆಂಡ್, ಇದು ಬೇಳೆ ಸಾಂಬಾರ್ಗೆ ಏನು ಉಪಯೋಗಿಸ್ತೀರೋ ಅದೇ ಫ್ರೆಂಡ್. ಸೊ ಅದನ್ನು ನಾನಿಲ್ಲಿ ಫಸ್ಟು ಫ್ರೆಂಡ್ 3-4 ಸಲ ತೊಳಿತೀನಿ ಫ್ರೆಂಡ್. ಅಕ್ಕಿ ರೇಷನ್ ಅಕ್ಕಿ ಆಗಿರೋದ್ರಿಂದ ಫ್ರೆಂಡ್ ನಾನಿಲ್ಲಿ ಒಂದು 3 ಸಲನಾದರೂ ತೊಳ್ಕೊಂಡು ಆಮೇಲೆ ನೆನೆಸಿ ಇಡ್ತೀನಿ ಫ್ರೆಂಡ್. ನೀವೇನೇನು ತರಕಾರಿ ಮತ್ತು ಒಗ್ಗರಣೆಗೆಲ್ಲ ಐಟಮ್ಸ್ಗಳು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಅಕ್ಕಿನ ನೆನೆಸಿ ಇಟ್ಬಿಡಿ. ಒಂದು 15 ನಿಮಿಷನಾದರೂ ನೆನೆಸಿ ಇಡಬೇಕು ಫ್ರೆಂಡ್ಸ್. ಸೊ ನಾನಿಲ್ಲಿ ಚೆನ್ನಾಗಿ ಕೈನಲ್ಲಿ ತೊಳ್ಕೊತಾ ಇದ್ದೀನಿ ಫ್ರೆಂಡ್. ಒಂದು 3-4 ಸಲನೇ ತೊಳಿತೀನಿ ಫ್ರೆಂಡ್. ಅಕ್ಕಿನಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗಬೇಕು, ಮತ್ತು ಅದರಲ್ಲಿ ವಾಟುಳಗಳು ಅಂತಾರಲ್ಲ ಅದೆಲ್ಲ ಇರುತ್ತೆ. ಒಂದು ಸಲ ತೊಳೆದ್ರೆ ಹೋಗಲ್ಲ ಫ್ರೆಂಡ್. ಅದನ್ನು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ 2-3 ಸಲ ತೊಳ್ಕೊಬೇಕು ಫ್ರೆಂಡ್. ನೀವು ಹೆಲ್ದಿ ಫುಡ್ನ ತಿನ್ನಬೇಕು, ಸೇವಿಸಬೇಕು ಫ್ರೆಂಡ್ ನಮ್ಮ ದೈನಂದಿನ ಜೀವನದಲ್ಲಿ ಅಲ್ವಾ. ನಾವು ಏನು ಫುಡ್ಡಲ್ಲಿ ಮಿಸ್ಟೇಕ್ ಮಾಡಿ ತಿಂತೀವೋ ಹಾಗೆ ನಮಗೆ ಅನಾರೋಗ್ಯ ಬರೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಹಾಗೆ ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ ಅಕ್ಕಿಗಳನ್ನ. ಅದರಲ್ಲಿ ತುಂಬ ದಿನದಿಂದ ಇಟ್ಟಿರ್ತಾರಲ್ವ, ವಾಟುಳಗಳೆಲ್ಲ ಸೇರ್ಕೊಬಿಟ್ಟಿರುತ್ತವೆ. ಅದಕ್ಕೆ ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಅಕ್ಕಿನ ಉಪಯೋಗಿಸಿ. ನೆಕ್ಸ್ಟು ಫ್ರೆಂಡ್ ಇದನ್ನು ತೊಳೆದು ಇಡ್ತೀನಿ. ನಂತರ ಒಗ್ಗರಣೆಗೆ ಏನೇನು ಐಟಮ್ ಬೇಕು, ಇದಕ್ಕೆ ಮಾಡೋದಕ್ಕೆ ಏನೇನು ತರಕಾರಿ ತೊಗೊಂಡಿದ್ದೀನಿ ಎಲ್ಲ ಫುಲ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್. ನೋಡಿ, ತೊಳೆದು ಇಟ್ಟಾದ ನಂತರ ಫ್ರೆಂಡ್ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಆಗಲೇ ಒಗ್ಗರಣೆಗೆ ಏನೇನು ಬೇಕು, ಏನೇನು ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಗಾಯ್ಸ್, ಅದಕ್ಕೂ ಮುಂಚೆ ನನ್ನ ವೀಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವುದಾದ್ರೂ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಈ ರೆಸಿಪಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಸೊ ನಾನಿಲ್ಲಿ ಅಕ್ಕಿನ ಮತ್ತು ಬೇಳೆನ ತೊಳೆದು ನೆನೆಸಿ ಇಡ್ತಾಯಿದ್ದೀನಿ ಫ್ರೆಂಡ್. ನೆಕ್ಸ್ಟು ಫ್ರೆಂಡ್ ಇದಕ್ಕೆ ಏನೇನು ಬೇಕಾಗಿರುವ ಸಾಮಗ್ರಿಗಳು ಅಂದರೆ ಫ್ರೆಂಡ್, ಒಂದು 3 ಟೊಮೊಟೊನ ನಾನಿಲ್ಲಿ ತೊಗೊಂಡಿದ್ದೀನಿ. ಫಸ್ಟು ಏನೇನು ತರಕಾರಿ ಅಂತ ಹೇಳಿಬಿಡ್ತೀನಿ. ಬದನೆಕಾಯಿ, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಗೆಡ್ಡೆಕೋಸನ್ನ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್. 4 ತರಕಾರಿಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬೀನೀಸು, ಇನ್ಯಾವುದಾದ್ರೂ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಆ್ಯಡ್ ಮಾಡ್ಬೋದು. ಟೊಮೊಟೊ, ಹುಣಸೆಹಣ್ಣು, ಬಿಸಿಬೇಳೆಬಾತ್ ಪೌಡರು 2 ತಗೊಂಡಿದ್ದೀನಿ MTRದು, ಕರಿಬೇವಿನ ಸೊಪ್ಪು, ತರಕಾರಿ, ಎಣ್ಣೆ, ಉಪ್ಪು, ಸಾಸಿವೆ, ಈರುಳ್ಳಿ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್. ಒಂದು ಕುಕ್ಕರ್ನಲ್ಲಿ ಫ್ರೆಂಡ್ ನಾನು ಏನು ತೊಳೆದು ಇಟ್ಟಿದ್ದೆ ಅಕ್ಕಿ ಮತ್ತು ಬೇಳೆನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಫ್ರೆಂಡ್ ಕಡಲೆ ಬೀಜನ ಆ್ಯಡ್ ಮಾಡಿದ್ದೀನಿ. ಸೊ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ, ನಂತರ ಫ್ರೆಂಡ್ ತೊಳೆದು ಇಟ್ಕೊಂಡಿರುವಂಥ ಟೊಮೊಟೊ ಹಣ್ಣು, ನಂತರ ಫ್ರೆಂಡ್ ನಾನಿಲ್ಲಿ ಏನೇನು 4 ಥರ ತರಕಾರಿ ತಗೊಂಡಿದ್ನೋ ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ತೊಳೆದು ಹಾಕೋಬೇಕು ಫ್ರೆಂಡ್. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ತರಕಾರಿಗಳನ್ನೆಲ್ಲ ತೊಳ್ಕೊಂಡು ಯೂಸ್ ಮಾಡಿ ಫ್ರೆಂಡ್. ಅದಕ್ಕೆಲ್ಲ ಒಂದೊಂದು ಸಲ ಔಷಧಿ ಹೊಡೆದಿರ್ತಾರೆ. ಸೊ ಆ ಕಾರಣದಿಂದ ನೀವು ಮನೆಗೆ ತಂದಾಗ ತೊಳ್ಕೊಂಡು ಯೂಸ್ ಮಾಡಿ. ತರಕಾರಿ ಐಟಮ್ಸ್ ಏನೇ ಇದ್ರೂ ನಾನಿಲ್ಲಿ ತರಕಾರಿನ ಆ್ಯಡ್ ಮಾಡಿದ ನಂತರ ಫ್ರೆಂಡ್ 2 ಲೋಟ ಅಕ್ಕಿ, ಅರ್ಧ ಗ್ಲಾಸು ಬೇಳೆ ಇರೋದ್ರಿಂದ ಫ್ರೆಂಡ್ ನಾನಿಲ್ಲಿ 5-6 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. 6 ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ತೆಳ್ಳಗಿರಬೇಕಲ್ವ ಬಿಸಿಬೇಳೆಬಾತು, ಅದಕ್ಕೆ ಫ್ರೆಂಡ್ 6 ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಹಾಕೋತೀನಿ ಫ್ರೆಂಡ್. ನಂತರ ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋತೀನಿ ನಾನು. ಆಮೇಲೆ ಎಣ್ಣೆನ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 4 ವಿಸಲ್ ಕೂಗಿಸ್ಕೋಬೇಕು ಫ್ರೆಂಡ್. ಇದನ್ನು ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಫ್ರೆಂಡ್ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಬಿಸಿಬೇಳೆಬಾತು ರೆಡಿಯಾಗೋಗುತ್ತೆ ಫ್ರೆಂಡ್.
4 ವಿಸಲ್ ಕೂಗಿದ್ಮೇಲೆ ಫ್ರೆಂಡ್ ಫುಲ್ಲು ತಣ್ಣಗಾದ ನಂತರ ಫ್ರೆಂಡ್ ನೋಡಿ ತೆಗೆದು ನೋಡಿದ್ರೆ ಈ ಥರ ಆಗಿದೆ. ಪರ್ಫೆಕ್ಟಾಗಿ ಬೆಂದಿದೆ ಫ್ರೆಂಡ್ ಬಿಸಿಬೇಳೆ ಬಾತ್ ಮಾಡೋದಕ್ಕೆ. ಇದಕ್ಕೊಂದು ಒಗ್ಗರಣೆ ಹಾಕಿದರೆ ರೆಡಿ ಆಗೋಗುತ್ತೆ. ಸೊ ಹೇಗೆ ಒಗ್ಗರಣೆ ಹಾಕೋದು ಅಂತ ಹೇಳ್ತಾ ಹೋಗ್ತೀನಿ. ಒಂದು ಪ್ಯಾನ್ ಇಟ್ಟು ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ಸೊ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದ ನಂತರ ಫ್ರೆಂಡ್ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಯಿಸೋದಕ್ಕೂ ಕೂಡ ಈರುಳ್ಳಿನ ಹಾಕ್ಕೊಂಡಿದ್ದು ಅಲ್ವಾ, ಅದರಲ್ಲೇ ಸ್ವಲ್ಪ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಫ್ರೆಂಡ್ ನಾವು ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಏನು ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದು ಅದನ್ನ ರಸನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. MTR ಬಿಸಿಬೇಳೆ ಬಾತ್ ಪೌಡರ್ನ ನಾನು 10 ರೂಪಾಯಿ ಪ್ಯಾಕೆಟ್ದು 2 ತಗೊಂಡಿದ್ದೆ ಫ್ರೆಂಡ್, 2 ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ನಂತರ ಫ್ರೆಂಡ್ ನಾನಿಲ್ಲಿ 1 ಸ್ಪೂನಷ್ಟು ಮನೆಯಲ್ಲಿ ತಯಾರಿಸಿರುವಂತಹ ಖಾರದ ಪುಡಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್. ಬೇಯಿಸ್ಕೊಂಡ ನಂತರ ಫ್ರೆಂಡ್ ನಾನು ಅನ್ನಕ್ಕೆ ಅರ್ಧ ಉಪ್ಪು ಹಾಕಿದ್ದೆ. ಸೊ ಇನ್ನರ್ಧ ಉಪ್ಪನ್ನ ನಾನು ಇವಾಗ ರುಚಿನ ಆ್ಯಡ್ ಮಾಡಿಬಿಟ್ಟು ರುಚಿ ಕರಗುವಷ್ಟು ಬೇಯಿಸ್ಕೋಬೇಕು ಫ್ರೆಂಡ್. ಇವಾಗ ಈ ಒಗ್ಗರಣೆ ರೆಡಿ ಆದ ನಂತರ ಫ್ರೆಂಡ್ ನಾವು ಏನು ಬೇಳೆ ಅನ್ನ ಬೇಯಿಸ್ಕೊಂಡಿದ್ದೋ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ಮಿಕ್ಸ್ ಮಾಡಿದ ನಂತರ ಫ್ರೆಂಡ್ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಇನ್ನೂ ಜಾಸ್ತಿ ನೀರಿರೋರು ಏನು ಮಾಡಬೇಕಂದ್ರೆ ನಾವು ಒಲೆ ಮೇಲೆ ಇಟ್ಟು ನೀರು ಸ್ವಲ್ಪ ಇಂಗೋ ತನಕ ನೀವು ಬೇಯಿಸ್ಕೋಬೇಕು. ರುಚಿನ ನೋಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್. ಜಾಸ್ತಿ ಆಗೋದ್ರೆ ತಿನ್ನೋದಕ್ಕೆ ಆಗಲ್ಲ, ಕಮ್ಮಿ ಇದ್ರೂ ರುಚಿ ತಿನ್ಕೋಬಹುದು ಊಟನ. ಜಾಸ್ತಿ ಆಗಿಬಿಟ್ರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಹಾಗಾಗಿ ನೀವು ಯಾವುದೇ ಅಡುಗೆ ಮಾಡಿದ್ರೂ ರುಚಿನ ನೋಡಿ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ ಅಲ್ವಾ. ಏನಾದರೂ ಫಂಕ್ಷನ್ಗೆ ಅಥವಾ ದೇವರಿಗೆ ನೀವು ಅಡುಗೆ ಮಾಡ್ತಾಯಿದ್ದೀರಾ ಅಂದರೆ ಟೇಸ್ಟ್ ನೋಡೋಕ್ಕೆ ಹೋಗಬೇಡಿ, ಹೇಗಿದ್ರೂ ದೇವರಿಗೆ ಒಪ್ಪುತ್ತೆ. ಸೊ ಫ್ಯಾಮಿಲಿಗೆ ನಿಮಗೆಲ್ಲ ಅಡುಗೆ ಮಾಡ್ತಾಯಿದ್ದೀರಾ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಆ್ಯಡ್ ಮಾಡಿ. ಇದೊಂದು ಟಿಪ್ಸು ಫ್ರೆಂಡ್ ನಿಮಗೆ. ಸೊ ಫ್ರೆಂಡ್ ರೆಡಿ ಆಗಿದೆ ಬಿಸಿಬೇಳೆ ಬಾತು. ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದಕ್ಕೆ ಫ್ರೆಂಡ್ ನಿಮ್ಗೆ ಇಷ್ಟ ಆದಂತಹ ತರಕಾರಿಗಳನ್ನ ಯಾವುದೇ ತರಕಾರಿನೂ ಆ್ಯಡ್ ಮಾಡಬಹುದು, ಅಡ್ಡಿ ಏನಿಲ್ಲ. ನಿಮ್ಗೆ ಯಾವುದ್ಯಾವ್ದು ಇಷ್ಟ ಆಗುತ್ತೋ ಆ ತರಕಾರಿನ ಆ್ಯಡ್ ಮಾಡಿ ಮಾಡ್ಕೋಬಹುದು. ಆಮೇಲೆ ಫ್ರೆಂಡ್ ಇದಕ್ಕೆ ಬಟಾಣಿ ಕೂಡ ನೆನೆಸ್ಬಿಟ್ಟು ಹಾಕ್ತಾರೆ. ಒಂದು ನೈಟೆಲ್ಲ ನೆನೆಸ್ಬಿಟ್ಟು ಬೆಳಗ್ಗೆಗೆ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂದರೆ ರೆಡಿ ಮಾಡ್ಕೋಬಹುದು. ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬಹುದು ಫ್ರೆಂಡ್, ಏನು ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಅದಕ್ಕೆ ನಂತರ ಫ್ರೆಂಡ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಸೊಪ್ಪು ತರುವಾಗಲೂ ಅಷ್ಟೇ ಫ್ರೆಂಡ್, ಹುಳಗಳಿರುತ್ತೆ ಅಂಗಡಿನಲ್ಲಿ ತರುವಾಗ ನೋಡಿ ಒಂದು ಸಲ ಚೆಕ್ ಮಾಡಿ. ಎಲೆಗಳಲ್ಲಿ ಹುಳಗಳು ಇರುವಂತಹ ಚಾನ್ಸಸ್ ಇರುತ್ತೆ, ನೋಡಿ ಹುಷಾರಾಗಿ ತೊಳೆದು ಸೊಪ್ಪುಗಳನ್ನ ಹಾಕಿ. ಆಮೇಲೆ ಕೋಸು ತರ್ತಿರಲ್ವಾ, ಕೋಸಲ್ಲೂ ಕೂಡ ಹುಳಗಳಿರುತ್ತೆ. ಎಚ್ಚರಿಕೆಯಿಂದ ನೋಡಿಕೊಂಡು ತೊಳೆದು ಆಮೇಲೆ ಯೂಸ್ ಮಾಡಿ. ತರಕಾರಿನೇ ಆಗಲಿ, ಸೊಪ್ಪೇ ಆಗಲಿ, ಅಥವಾ ಟೊಮೊಟೊನೇ ಆಗಲಿ, ಏನೇ ಆದ್ರೂ ಮಾರ್ಕೆಟಿಂದ ತಂದ ನಂತರ ಒಂದು ಸಲ ನೋಡಿಕೊಂಡು ಆಮೇಲೆ ಫ್ರೆಂಡ್ ಯೂಸ್ ಮಾಡಿ. ಸ್ನೇಹಿತರೆ, ನಿಮ್ಮನ್ನು ನಾಶ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾಶ ಮಾಡುವುದಕ್ಕೆ ಯಾರಾದರೂ ಬಂದರೆ ಅದನ್ನು ದೇವರೇ ತಡೆಯುತ್ತಾನೆ. ನಿಮ್ಮನ್ನು ನಾಶಪಡಿಸುವುದಕ್ಕೆ ಬಂದವರ ವಿರುದ್ಧ ನೀವು ಸೇಡು ತೀರಿಸಿಕೊಳ್ಳಲು ಅಗತ್ಯವೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡಿ. ನಿಮ್ಮನ್ನು ನೋವಿನಿಂದ ನರಳಿಸುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ನೋವಿನಿಂದ ನರಳುತ್ತಾರೆ. ನೀವು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನಿಮ್ಮ ಕಣ್ಣಾರೆ ನೋಡುತ್ತೀರ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ನಾವು ಖುಷಿಯಾಗಿ ಇರ್ತೀವಿ ಅಂತ ಅವರು ಅಂದ್ಕೊಂಡ್ರೆ ಅದು ಅವರ ಶತಮೂರ್ಖತನ. ಇಲ್ಲಿ ಯಾರ ಕಣ್ಣಿನಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು, ಆದರೆ ಆ ಭಗವಂತನ ಕಣ್ಣಿಂದ ಮಾತ್ರ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಲ್ವಾ ಗಾಯ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.